ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಬೆಂಗಳೂರು ಮುಂಬೈನ ಬಾಡಿಗೆದಾರರಿಗೆ ಸಖತ್ ಸಿಹಿ ಸುದ್ದಿ. ಇನ್ನು ಮುಂದೆ ಮನೆ ಬಾಡಿಗೆಗೆ 11 ತಿಂಗಳ ಅಡ್ವಾನ್ಸ್ ಕೊಡುವ ಕಾಲ ಮುಗಿದು ಬಿಟ್ಟಿದೆ. ಹೊಸ ನಿಯಮ ಜಾರಿಯಾದ್ರೆ ಬಾಡಿಗೆ ಪಡೆಯೋದು ಎಷ್ಟು ಸುಲಭ ಆಗ್ತಾ ಇದೆ, ಯಾವ ಬದಲಾವಣೆ ಬರ್ತಾ ಇದೆ, ಎಷ್ಟು ಅಡ್ವಾನ್ಸ್ ಕೊಡಬೇಕು ಅನ್ನೋದನ್ನ ವಿಡಿಯೋದಲ್ಲಿ ಪೂರ್ತಿಯಾಗಿ ಹೇಳ್ತೇನೆ. ಅದಕ್ಕೂ ಮುಂಚೆ ಇನ್ನಷ್ಟು ಇಂತಹ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೌದು, ಬಾಡಿಗೆ ಬದಲಾವಣೆ 2025ರ ಪ್ರಕಾರ ಮನೆ ಮಾಲೀಕರು ಇನ್ನು ಮುಂದೆ ಗರಿಷ್ಠ 2 ತಿಂಗಳ ಅಡ್ವಾನ್ಸ್ ಮಾತ್ರ ಕೇಳಬಹುದು. ಬೆಂಗಳೂರು ಮತ್ತು ಮುಂಬೈನಲ್ಲಿ 6 ತಿಂಗಳು, 10 ತಿಂಗಳು, 1 ವರ್ಷ ಮುಂಚಿತ ಬಾಡಿಗೆ ಕೇಳುವುದು ಇನ್ನು ಮುಂದೆ ಕಾನೂನು ಬಾಹಿರ. ಅಷ್ಟೇ ಅಲ್ಲದೆ ಪ್ರತಿ ಬಾಡಿಗೆ ಒಪ್ಪಂದವನ್ನು 2 ತಿಂಗಳಲ್ಲಿ ನೋಂದಾಯಿಸಲೇಬೇಕು. ನೋಂದಾಯಿಸದಿದ್ರೆ 5,000 ರೂಪಾಯಿ ದಂಡ. ಸರ್ಕಾರವೇ ಸ್ಟ್ಯಾಂಡರ್ಡ್ ರೆಂಟಲ್ ಒಪ್ಪಂದ ಕೊಡ್ತಿದೆ. ಇನ್ನು ಬಾಡಿಗೆ ನಿಯಮಗಳ ಬಗ್ಗೆ ನೋಡೋದಾದ್ರೆ ವರ್ಷಕ್ಕೆ ಒಮ್ಮೆ ಮಾತ್ರ ಹೆಚ್ಚಿಸಬಹುದು. 90 ದಿನಗಳ ಮೊದಲು ಸೂಚನೆಯನ್ನ ಕಡ್ಡಾಯವಾಗಿ ಕೊಡಲೇಬೇಕು. ಬಾಡಿಗೆ 5,000 ಮೀರಿದ್ರೆ ಡಿಜಿಟಲ್ ಪಾವತಿ ಕಡ್ಡಾಯ. ಇನ್ನು 50,000 ಮೀರಿದ್ರೆ TDS ಅನ್ವಯ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.